ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಬಿರುಗಾಳಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ ಬಿಜೆಪಿಯ ಯುವ ನಾಯಕ, ಅಗ್ರೆಸಿವ್ ನಾಯಕ ಮತ್ತು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ. ಒಂದು ಕಾರಣಕ್ಕಾಗಿ ಬಹಳಷ್ಟು ಸುದ್ದಿಯಲ್ಲಿದ್ದಾರೆ. ಸೊ ಹಾಗಾಗಿ ಏನೆಲ್ಲ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ನನ್ನ ಜೊತೆ ಸ್ಮಿತಾ ರಂಗನಾಥ್ ಅವರು ಕೂಡ ಇದ್ದಾರೆ. ಇಬ್ಬರು ಕೂಡ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ವಿ ಕಾರ್ಯಕ್ರಮಕ್ಕೆ. ಮೊದಲನೇ ಪ್ರಶ್ನೆ, 8 ವಿಧಾನಸಭಾ ಕ್ಷೇತ್ರ ಇದೆ ಅಲ್ಲಿ. ಸಾಧಾರಣವಾಗಿ ಹಿಂದುತ್ವದ ಭದ್ರಕೋಟೆ ಅಂತ ಕರೆಯಲಾಗುತ್ತೆ ದಕ್ಷಿಣ ಕನ್ನಡವನ್ನು. ಬೇರೆ ಯಾವ ಶಾಸಕರು ಕೂಡ ನಿಮ್ಮಷ್ಟು ಅಗ್ರೆಸಿವ್ ಆಗಿ ಅಲ್ಲಿ ಕಾಣಸಿಗೋದಿಲ್ಲ. ಯಾವುದನ್ನು ಕೂಡ ಸಮಚಿತ್ತದಿಂದ ಅವರು ಸ್ವೀಕಾರ ಮಾಡಿಕೊಂಡು ಎಲೆಕ್ಷನ್ ಫೇಸ್ ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಮೇಲೆ FIR ಮೇಲೆ FIR, ನಿಮ್ಮನ್ನು ಅರೆಸ್ಟ್ ಮಾಡಿಸುವಂಥ ಪ್ರಯತ್ನಗಳಾಯಿತು. ಯಾಕೆ ಹರೀಶ್ ಪೂಂಜಾ ಪ್ರಬಲವಾಗಿ ಅಲ್ಲಿ ಬೆಳೀತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿನ, ಯಾವ ಕಾರಣಕ್ಕಾಗಿ ನಿಮ್ಮ ಮೇಲೆ ನೀವು ಅದಕ್ಕೆ ಏನು ಸ್ಪಷ್ಟೀಕರಣವನ್ನು ಕೊಡ್ತೀರಿ? ನೀವು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದೀರಿ? ನಿಮ್ಮದೇ ತಪ್ಪಿನಿಂದಾಗಿ ಟಾರ್ಗೆಟ್ ಆಗ್ತಾ ಇದ್ದೀರಾ ಅಥವಾ ನಿಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ನೋಡಿ, ನಾನೊಬ್ಬ ಶಾಸಕ ಆಗೋದಕ್ಕಿಂತ ಮುಂಚೆನೇ ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ಬೆಳೆದವ. ವಿದ್ಯಾರ್ಥಿ ಪರಿಷತ್ತು ABVP ಮೂಲಕ ನಾನು ಬೆಳೆದವ. ಆ ಸಂದರ್ಭದಲ್ಲಿಯೇ ಅನೇಕ ವಿದ್ಯಾರ್ಥಿಗಳ ಸಮಸ್ಯೆಯ ಪರವಾಗಿ ರಸ್ತೆಗಿಳಿದು ಹೋರಾಟ ಮಾಡಿದವ. ಅವತ್ತಿನಿಂದ ನನ್ನಲ್ಲಿ ಸಮಾಜದಲ್ಲಿ ಯಾವುದಾದ್ರೂ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಸಮಸ್ಯೆಗಳು ಬಂದಾಗ ಅದಕ್ಕೆ ತಕ್ಷಣ ಸ್ಪಂದನೆ ಮಾಡತಕ್ಕಂಥದ್ದು ಆ ಮನೋಭಾವ ಅವತ್ತಿನಿಂದ ನನಗೆ ಬಂದಿರತಕ್ಕಂಥದ್ದು. ಪ್ರಾಯಶಃ ಅದು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲೂ ಅನೇಕ ಹೋರಾಟಗಳನ್ನು ರಸ್ತೆಗಿಳಿದು ಮಾಡಿರ್ತಕ್ಕಂಥದ್ದು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಶಾಸಕನಾದ ನಂತರ ನಾನೊಬ್ಬ ಜವಾಬ್ದಾರಿಯುತ ಶಾಸಕನಾಗಿ ನಾನೇನು ಜನರ ಸೇವೆ ಮಾಡಬೇಕು ಆ ಎಲ್ಲ ಸೇವೆಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಅದರ ಜೊತೆಗೆ ನಾನೊಬ್ಬ ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಜನರಿಗೆ ಅನ್ಯಾಯ ಆದಾಗ ಅದರ ವಿರುದ್ಧ ಯಾರೇ ಮಾಡಿದ್ರು ಹೋರಾಟ ಮಾಡಬೇಕೆನ್ನುವಂಥ ಮನೋಭಾವ. ಶಾಸಕರಾಗಿದ್ದ ಮೊದಲು ನೀವು ಹೇಳಿದ್ರಿ ನಾನು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದೀನಿ ಅಂತೇಳಿ. ಶಾಸಕರಾದ ನಂತರ ಕೂಡ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ನೋಡಿ, ನಾನು ಹೇಳಿರ್ತಕ್ಕಂಥದ್ದು ಕಳೆದ 5 ವರ್ಷದಲ್ಲಿ ನಮ್ಮ ಸರ್ಕಾರ ಇತ್ತು, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಾಗ ಅಧಿಕಾರಿಗಳನ್ನು ಕರೆದು ಸಭೆಗಳನ್ನು ಮಾಡಿ ಅದನ್ನು ತಿದ್ದುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತಾಯಿದ್ದೆ. ನಮ್ಮ ಆ ಸಂದರ್ಭದ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಅದಕ್ಕೆ ನಮಗೆ ಶಕ್ತಿಯನ್ನು ತುಂಬ್ತಾಯಿದ್ರು. ಇವತ್ತು ಕಾಂಗ್ರೆಸ್ನ ಸರ್ಕಾರ ಮತ್ತೊಮ್ಮೆ ಜನಪ್ರತಿನಿಧಿಯನ್ನೇ ರಸ್ತೆಗಿಳಿಸ್ತಕ್ಕಂಥ ಕೆಲಸ. ಪ್ರತಿಭಟನೆ ಮಾಡಲಿಕ್ಕೂ ಪೊಲೀಸ್ ಠಾಣೆಗೆ ಹೋಗಿ ಆವಾಜ್ ಹಾಕ್ಲಿಕ್ಕೂ ವ್ಯತ್ಯಾಸ ಇಲ್ವಾ ಪೂಂಜಾ ಅವರೇ? ಒಂದು ನಿಮಿಷ, ನಾನು ಮೊನ್ನೆ ಘಟನೆಗೆ ಬರ್ತೇನೆ. ಕಳೆದ ಒಂದು 6-7 ತಿಂಗಳ ಹಿಂದೆ ಒಂದು ಬಡವನ ಮನೆ ಕಿತ್ತಾಕಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಕಿತ್ತಾಕಬೇಕಾದ್ರೆ ನಾನು ಅಲ್ಲಿ ಹೋಗಿ ಹೇಳಿರ್ತಕ್ಕಂಥದ್ದು ಇಷ್ಟೇ: ನೀವು ಸರ್ವೆ ಮಾಡಿ, ಕಾನೂನು ಪ್ರಕಾರವಾಗಿ ನೀವು ಸರ್ವೆ ಮಾಡಿ. ಆ ಸರ್ವೆ ಮಾಡಿದಾಗ ಅದು ಸರ್ಕಾರಿ ಬರುತ್ತಾ ಫಾರೆಸ್ಟ್ ಬರುತ್ತಾ ನೋಡಿ. ಫಾರೆಸ್ಟ್ ಬಂದರೆ ಮಾತ್ರ ನಿಮಗೆ ಹಕ್ಕಿರ್ತಕ್ಕಂಥದ್ದೊಂದನ್ನು ತೆಗೀಲಿಕ್ಕೆ. ಆದರೂ ಫಾರೆಸ್ಟ್ನ ಒಳಗಡೆನೂ ಫಾರೆಸ್ಟ್ ರೈಟ್ ಆ್ಯಕ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ, ಯಾರೇ ಒಬ್ಬ ಅನಧಿಕೃತವಾಗಿ ಅರಣ್ಯ ಇಲಾಖೆಯ ಭೂಮಿಯಲ್ಲಿ ಸ್ವಾಧೀನಪಡಿಸ್ಕೊಂಡ್ರೆ ಅವನಿಗೆ ನೋಟಿಸ್ ಕೊಡಬೇಕು ಅಂತ ಹೇಳ್ತದೆ. ಆದರೆ ಮೊನ್ನೆ ಆ ಪ್ರಕರಣದಲ್ಲಿ ನೋಟಿಸ್ ಕೊಡಲಿಲ್ಲ. ಅದು ಸರ್ವೆ, ಅದು ಭೂಮಿಯ, ಅದು ಸರ್ಕಾರಿ ಭೂಮಿ, ಅರಣ್ಯ ಭೂಮಿ ಅನ್ನುವಂಥದ್ದು ಇದು ಆಗಲಿಲ್ಲ. ಏಕಾಏಕಿ ಬಂದು ರೌಡಿಸಮ್ ರೀತಿಯಲ್ಲಿ ಫಾರೆಸ್ಟ್ ಇಲಾಖೆ ತೆಗಿತಾರೆ ಅಂತ ಹೇಳಿದರೆ ಆಗ ನಾನು ಅಲ್ಲಿ ಹೋಗಲೇಬೇಕು. ನಾನು ಹೋಗಿ ಅಲ್ಲಿ ಆ ಬಡವನಿಗೆ ಮನೆ ಕಟ್ಟಿಸ್ತಕ್ಕಂಥ ಕೆಲಸಕ್ಕೆ ನಾನು ಸಹಕಾರ ಕೊಡಲೇಬೇಕು. ನಾನು ಕೊಟ್ಟಿದ್ದೇನೆ. ಅವತ್ತು ಮಿನಿಸ್ಟ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ನೋಡಿ ಸರ್, ನಂದೇನು ಸ್ವಾಯತ್ತಾಸಕ್ತಿ ಇಲ್ಲ, ನಿಮ್ಮ ಇಲಾಖೆ ಸರ್ವೆ ಮಾಡಲಿ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, DDLR ಸೇರಿ ಸರ್ವೆ ಮಾಡಿದಂಥ ನಿಮ್ಮ ಭೂಮಿ ಅಂತ ಆದರೆ ತೆಗೀರಿ.
ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವನಿಗೆ ಆ ಬಡವನಿಗೆ ನಾನೇನು ಸಹಾಯ ಮಾಡಿ ಅವನಿಗೆ ಬೇರೆ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದೇನೆ. ಅಷ್ಟು ಹೇಳಲಿಕ್ಕೂ ನಮಗೆ ಒಬ್ಬ ಜನಪ್ರತಿನಿಧಿಗೆ ಅವಕಾಶ ಇಲ್ಲ ಅಂತ. ಲಾಯರ್, ನೀವು ಕೂಡ ಲಾಯರ್ ಇದ್ದೀರಿ, ನಿಮಗೆ ಕಾನೂನುಗಳು ಗೊತ್ತಿದೆ ಅಲ್ಲ. ನಾನು ಕೇಳ್ತಿರೋದು, ಈಗ ಒಬ್ಬ ಬಡವನ ಮನೆಯನ್ನ ಎತ್ತಂಗಡಿ ಮಾಡ್ಲಿಕ್ಕೆ ಯಾವ ರೀತಿ ಕ್ರಮ ಅನುಸರಿಸಬೇಕು ಅಂತ ಗೊತ್ತಿರುವ ಒಬ್ಬ ಶಾಸಕರಿಗೆ ಹಾಗೆ ವಕೀಲರಿಗೆ ಪೊಲೀಸ್ ಠಾಣೆಗೆ ಹೋಗಿ, ಅದು ಜನಪ್ರತಿನಿಧಿಯೋ ಸಾಮಾನ್ಯ ಜನನೋ ಆದ್ರೂ ಪರವಾಗಿಲ್ಲ, ಹೋಗಿ ಡ್ಯೂಟಿಲಿ ಇರ್ತಕ್ಕಂಥ ಪೊಲೀಸರ ಮೇಲೆ ಆವಾಜ್ ಹಾಕೋದು ಅದು ಕೂಡ ಕಾನೂನು ಉಲ್ಲಂಘನೆ. ಗೊತ್ತಾಗ್ಲಿಲ್ವಾ, ಮರ್ತು ಹೋಗ್ಬಿಟ್ರಾ, ಅಥವಾ ಆವೇಶ ಅದನ್ನ ಮರೆಯೋ ಹಾಗೆ ಮಾಡ್ತಾ ಅಂತ? ಖಂಡಿತ ಇಲ್ಲಮ್ಮ, ನಾನು ಹೇಳ್ತೇನೆ ಕೇಳಿ. ಅವತ್ತು ನಾನು ಜನರ ಪರವಾಗಿ ನಾನು ಮಾತಾಡಿರ್ತಕ್ಕಂಥದ್ದು. ನಾನೊಬ್ಬ ಜನಪ್ರತಿನಿಧಿಯಾಗಿ ಏರು ಧ್ವನಿಯಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಲೇಬೇಕಾಗ್ತದೆ. ಆ ಸಂದರ್ಭ ಬಂದಾಗ ಒಬ್ಬ ಜನಪ್ರತಿನಿಧಿಯಾಗಿ ಏರು ಧ್ವನಿಯಲ್ಲಿ ಮಾತಾಡಲೇಬೇಕಾಗ್ತದೆ. ಮೊನ್ನೆ ಒಬ್ಬ ಅಮಾಯಕ ಒಂದು ಅಕ್ರಮ ಗಣಿಗಾರಿಕೆ ನಡೆಸ್ತಕ್ಕಂಥ ವ್ಯವಸ್ಥೆಗಳು, ಅಲ್ಲಿ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲದಂಥ ಶಶಿರಾಜ್ ಎನ್ನುವಂಥ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಒಬ್ಬ ಕಾರ್ಯಕರ್ತನನ್ನು ನಾನು ಸಂಜೆ 5 ಗಂಟೆಗೆ ಫೋನ್ ಮಾಡ್ತೇನೆ. ಈ ರೀತಿ ಒಂದು ಪ್ರಕರಣ ಆಗಿದೆ, ಅದರಲ್ಲಿ ಅದನ್ನು ನಡೆಸ್ತಾ ಇದ್ದಂಥ ಒಬ್ಬ ಪ್ರಮೋದ್ ಎನ್ನುವಂಥ ಹುಡುಗನು ಸಹ ನಮ್ಮ